ಎಲ್ರಿಗೂ ನಮಸ್ಕಾರ. ಋಷಿ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಶಿವನಿಂದ ಯೋಗ ಕಲಿತಂತಹ ಋಷಿಗಳಿಂದ ಆಶೀರ್ವಾದ ತಗೊಳ್ಳುವಂತಹ ಹಬ್ಬವೇ ಈ ಋಷಿ ಪಂಚಮಿ. ಮುಖ್ಯವಾಗಿ 7 ಋಷಿಗಳನ್ನು ನಾವು ಪೂಜೆ ಮಾಡ್ತೀವಿ. ಕಶ್ಯಪ, ಭಾರದ್ವಾಜ, ವಿಶ್ವಾಮಿತ್ರ, ಅತ್ರಿ, ಜಮದಗ್ನಿ, ವಸಿಷ್ಠ, ಗೌತಮ ಮತ್ತು ವಸಿಷ್ಠರ ಪತ್ನಿ ಅರುಂಧತಿ. ರಜಸ್ವಲೆಯಾದ ಹೆಣ್ಣು ಮಕ್ಕಳು ಕೆಲವೊಂದು ಸಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪಚಾರ ಮಾಡಿರ್ತಾರೆ. ಅದರ ಕ್ಷಮೆಗೋಸ್ಕರ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಪ್ತ ಋಷಿಗಳನ್ನು ಬೇಡಿಕೊಂಡು ವ್ರತವನ್ನು ಮಾಡಿ ದೇವರಲ್ಲಿ ಕ್ಷಮೆ ಕೇಳಿ ಆಚರಿಸುವಂತಹ ಒಂದು ಪದ್ಧತಿ ಹಿಂದಿನಿಂದ ಕೂಡ ರೂಢಿಯಲ್ಲಿದೆ. ಭಾದ್ರಪದ ಶುಕ್ಲದ 5ನೇ ದಿನ ಅಂದರೆ ಚೌತಿಯ ಮಾರನೇ ದಿನ ಇದನ್ನು ಆಚರಿಸಲಾಗುತ್ತೆ. ನಮಗೆ ವೇದ ಪುರಾಣ ಶಾಸ್ತ್ರ ಎಲ್ಲ ತಲುಪೋದಕ್ಕೆ ಈ ಸಪ್ತ ಋಷಿಗಳೇ ಕಾರಣ. ಈ ಋಷಿ ಪಂಚಮಿಯ ಹಿಂದಿನ ವ್ರತದ ಕಥೆಗಳನ್ನು ಕೇಳೋಣ. ಈಗ ವ್ರತವನ್ನು ಹೇಗೆ ಆಚರಿಸಬೇಕು, ಅದು ಹೇಗೆ ರೂಢಿಯಲ್ಲಿ ಬಂತು ಅಂತ ಹೇಳ್ತೀನಿ. ಇದು ಬ್ರಹ್ಮನಿಂದ ಉಪದೇಶವಾಗಿರುವಂತಹ ವ್ರತ. ಬ್ರಹ್ಮದೇವನ ಹತ್ರ ಶ್ವೇತಾಶ್ವ ಎಂಬಂತಹ ರಾಜ ಈ ವ್ರತದ ಬಗ್ಗೆ ಕೇಳಿರ್ತಾನೆ. ಇನ್ನೊಮ್ಮೆ ಕೃಷ್ಣ ಧರ್ಮರಾಯನಿಗೆ ಕೂಡ ಹೇಳಿರ್ತಾನೆ. 2 ಕಥೆ ಇದೆ ಇದರಲ್ಲಿ. ಮೊದಲನೇದಾಗಿ ಬ್ರಹ್ಮದೇವ ಶ್ವೇತಾಶ್ವನಿಗೆ ಹೇಳಿರುವಂತಹ ಕಥೆ ಏನಂದರೆ, ಪೂರ್ವಕಾಲದಲ್ಲಿ ಸರ್ವಶಾಸ್ತ್ರ ಪಾರಂಗತನಾದ ಉದಾಂಕ ಎಂಬಂತಹ ಒಬ್ಬ ಋಷಿ ಇರ್ತಾನೆ. ಅವನು ತನ್ನ ಹೆಂಡತಿಯೊಂದಿಗೆ ಸುಖವಾಗಿರ್ತಾನೆ. ಅವನಿಗೆ 2 ಮಕ್ಕಳು, ಒಬ್ಬರು ಮಗ ಮತ್ತೊಬ್ಬಳು ಮಗಳು. ಮಕ್ಕಳಿಬ್ಬರಿಗೂ ಮದುವೆ ಆಗಿರುತ್ತೆ. ಮಗಳಿಗೆ ಗಂಡ ತೀರೋಗಿರ್ತಾರೆ. ಆಗ ಇವರು ಮಗಳ ಮನೆಯಲ್ಲಿ ಹೋಗಿ ನೆಲೆಸಿರ್ತಾರೆ. ಒಂದು ದಿನ ರಾತ್ರಿ ಮಗಳನ್ನು ಕ್ರಿಮಿಕೀಟಗಳು ಮುತ್ತುಕೊಂಡಿರುತ್ತವೆ. ಆಗ ಉದಾಂಕನ ಪತ್ನಿ ಹೇಳ್ತಾಳೆ, ಏನಾಗಿದೆ ಅಂತ ಗೊತ್ತಾಗದೆ ಇಬ್ಬರು ಚಿಂತೆಗೊಳಗಾಗ್ತಾರೆ. ಮಾರನೇ ದಿನ ತಪೋನಿಷ್ಠನಾದ ಉದಾಂಕನ ಹೇಳ್ತಾನೆ, ನಮ್ಮ ಮಗಳು 7 ಜನ್ಮದ ಹಿಂದೆ ಬ್ರಾಹ್ಮಣ ಪುತ್ರಿಯಾಗಿ ಹುಟ್ಟಿ ರಜಸ್ವಲ ದೋಷದಿಂದ ತಾನು ಬಹಿಷ್ಠೆಯಾಗಿದ್ದರೂ ಕೂಡ ಮನೆಯಲ್ಲೇ ಇದ್ದುಕೊಂಡು ಭಾಂಡಭಾಜನಗಳನ್ನು ಮುಟ್ಟಿದ ದೋಷದಿಂದ ಈ ಜನ್ಮದಲ್ಲಿ ಹೀಗಾಗಿದೆ ಅಂತ ಹೇಳ್ತಾನೆ. ಋತುವಿಧಾನವನ್ನು ತಿಳಿದುಕೊಂಡರೆ ರಜಸ್ವಾಲೆಯಾದ ಹೆಂಗಸರು ದೋಷಯುಕ್ತವಾಗಿ ಚಾಂಡಾಲರಂತೆ ಬಾಹ್ಯರಾಗುವರು. ಹೇಗೆಂದರೆ, ಮೊದಲನೇ ದಿನದಲ್ಲಿ ಚಾಂಡಾಲಿಯರು, 2ನೇ ದಿನ ಬ್ರಹ್ಮಘಾತಕಿಯರು, 3ನೇ ದಿನಗಳಲ್ಲಿ ಅಗಸಗಿತ್ತಿಯರು, 4ನೇ ದಿನದಲ್ಲಿ ಶುದ್ಧ ಸ್ನಾನದ ನಂತರ ಪತಿ ಸೇವೆಗೆ ಯೋಗ್ಯರಾಗುವರು ಎಂದು ಉದಾಂಕನು ತನ್ನ ಪತ್ನಿಯಾದಂತಹ ಸುಶೀಲೆಗೆ ಹೇಳ್ತಾನೆ. ನಂತರ ಈ ವ್ರತವನ್ನು ಮಾಡೋದನ್ನು ಉಪದೇಶ ಮಾಡಿ ತನ್ನ ಮಗಳಿಂದ ಮಾಡಿಸಿ ಮಗಳಿಗೆ ಸಕಲ ಸೌಭಾಗ್ಯಗಳು ದೊರೆಯುವ ಥರ ಈ ಋಷಿ ಮಾಡ್ತಾನೆ. ನಂತರ ಶ್ರೀಕೃಷ್ಣ ಪರಮಾತ್ಮ ಕೂಡ ಧರ್ಮರಾಯರಿಗೆ ಈ ವ್ರತದ ಬಗ್ಗೆ ಉಪದೇಶ ಮಾಡೋಕ್ಕೆ ಹೊರಡ್ತಾರೆ. ಆ ಸಮಯದಲ್ಲಿ ಧರ್ಮರಾಜ ಕೇಳ್ತಾನೆ, ಯಾಕೆ ಹೀಗೆ ವ್ರತವನ್ನು ಮಾಡಬೇಕು, ಪೂಜೆ ವಿಧಾನ ಹೇಗೆ, ವ್ರತಾಚರಣೆಯಿಂದ ಹೇಗೆ ಪಾಪ ಮುಕ್ತರಾಗ್ತಾರೆ ಅಂತೆಲ್ಲ ಧರ್ಮರಾಯ ಕೇಳ್ತಾನೆ. ಆಗ ಕೃಷ್ಣ ಧರ್ಮರಾಯರಿಗೆ ಹೇಳ್ತಾನೆ, ಸ್ತ್ರೀಯರನ್ನು ಹೇಗೆ ಬಹಿಷ್ಠೆಯರಾಗಿ ನೋಡ್ತಾರೆ, ಯಾಕೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾರೆ. ಪೂರ್ವಕಾಲದಲ್ಲಿ ಒಬ್ಬ ವೃತ್ರಾಸುರ ಎಂಬಂತಹ ರಾಕ್ಷಸ ಇದ್ದ. ಅವನನ್ನು ಲೋಕಕ್ಕೆ ಕಂಟಕ ಎಂದು ತಿಳ್ಕೊಂಡು ದೇವೇಂದ್ರ ಸಂಹಾರ ಮಾಡಿದ್ದ. ಅವನನ್ನು ಸಂಹಾರ ಮಾಡಿರೋ ಕಾರಣ ದೇವೇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಅಂಟ್ಕೊಳ್ತು. ಆಗ ದೇವೇಂದ್ರನು ಬ್ರಹ್ಮನ ಮೊರೆ ಹೊಕ್ಕು, ನನಗೆ ಹೀಗಾಗ್ಬಿಟ್ಟಿದೆ, ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾನೆ. ಆಗ ಬ್ರಹ್ಮನು ಇಂದ್ರನ ಬ್ರಹ್ಮಹತ್ಯಾ ದೋಷವನ್ನು 4 ವಿಭಾಗಗಳಾಗಿ ವಿಂಗಡಿಸಿ ಹಂಚ್ತಾನೆ. ಮೊದಲನೆಯದು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿರುತ್ತೆ, 2ನೇದು ನದಿಗಳ ಪೂರ್ಣ ಪ್ರವಾಹದಲ್ಲಿರುತ್ತೆ, 3ನೇದು ಗಿಡ ಮರ ಬೆಟ್ಟಗಳಲ್ಲಿರುತ್ತೆ, 4ನೆಯ ಭಾಗವನ್ನು ಸ್ತ್ರೀಯರಲ್ಲಿ ಇಡ್ತಾನೆ. ಹಾಗಾಗಿ ಬ್ರಹ್ಮಹತ್ಯಾ ದೋಷ ಇರೋ ಕಾರಣ ರಜಸ್ವಾಲೆಯ ಟೈಮಲ್ಲಿ ಸ್ತ್ರೀಯರು ದೂಷಿತರಾಗಿರ್ತಾರೆ. ಮೊದಲನೇ ದಿನ ಚಾಂಡಾಲಿಯರು, 2ನೇ ದಿನ ಬ್ರಹ್ಮಘಾತಕಿಯರು, 3ನೇ ದಿನ ರಜಕಿಯರು ಆಗುವ ಕಾರಣ ಸ್ತ್ರೀಯರು ಮುಟ್ಟಾದ 3 ದಿನಗಳು ಪ್ರತ್ಯೇಕವಾಗಿದ್ದು 4ನೇ ದಿನ ಶುದ್ಧ ಸ್ನಾನದಿಂದ ಮನೆಯ ಕೆಲಸಗಳಲ್ಲಿ ನಿರತಳಾಗಬಹುದು. ಈ ಬ್ರಹ್ಮಹತ್ಯಾ ದೋಷವು ಎಲ್ಲ ಸ್ತ್ರೀಯರಲ್ಲೂ ಇರುವ ಕಾರಣ ಚತುರ್ವರ್ಣದವರಾದ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ
ವರ್ಣದವರಾದರೂ ಕೂಡ ತಿಳಿದೋ ತಿಳಿಯದೆ ಮಾಡಿದಂತಹ ಅಪಚಾರಕ್ಕೆ ಈ ಋಷಿ ಪಂಚಮಿಯ ದಿನದಂದು ಸಪ್ತ ಋಷಿಗಳನ್ನು ನೆನೆದು ವ್ರತಾಚರಣೆಯನ್ನು ಮಾಡಿದ್ದಲ್ಲಿ ದೋಷಗಳೆಲ್ಲ ನಿವಾರಣೆ ಆಗುತ್ತದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಕಥೆಯೊಂದನ್ನು ಹೇಳುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯರಲ್ಲಿ ಹೇಳ್ತಾನೆ. ಕೃತಯುಗದಲ್ಲಿ ಧರ್ಮಾತ್ಮ ಮತ್ತು ಸತ್ಯಸಂಧನಾದಂತಹ ಸೇನಜಿತ ಎಂಬಂತಹ ರಾಜ್ಯನಿದ್ದನು. ಅವನ ರಾಜ್ಯದಲ್ಲಿ ವೇದಪಾರಂಗತನಾದ ಸುಮಿತ್ರನೆಂಬ ಬ್ರಾಹ್ಮಣ ಕೃಷಿ ಜೀವನವನ್ನು ಮಾಡ್ತಾ ಇದ್ದನು. ಅವನ ಹೆಂಡತಿ ಜಯಶ್ರೀ. ಅವರಿಬ್ಬರು ಒಬ್ಬರಿಗೊಬ್ಬರು ಅನುಕೂಲವಾಗಿ ಜೀವನವನ್ನು ಸಾಗ್ತಾ ಇದ್ರು. ಕಾಲಾನಂತರ ಜಯಶ್ರೀ ಮತ್ತು ಸುಮಿತ್ರ ದಂಪತಿ ಇಬ್ಬರು ಕಾಲವಾಗಿ ಹೋಗ್ತಾರೆ. ನಂತರ ಅದೇ ಮನೆಯಲ್ಲಿ ಜಯಶ್ರೀಯು ಒಂದು ನಾಯಿಯ ರೂಪದಲ್ಲಿ ಜನಿಸ್ತಾಳೆ. ಸುಮಿತ್ರನು ಅದೇ ಮನೆಯಲ್ಲಿ ಎತ್ತಿನ ರೂಪದಲ್ಲಿ ಜನಿಸ್ತಾನೆ. ಆ ದಂಪತಿಗೆ ಸುಮತಿ ಎಂಬಂತಹ ಒಬ್ಬ ಮಗನಿದ್ದ. ಅವನ ಹೆಂಡತಿ ಚಂದ್ರಮತಿ. ಪಿತೃಗಳಿಗೆ ಪಿತೃ ಕಾರ್ಯಕ್ಕಾಗಿ ಶ್ರಾದ್ದವನ್ನು ಮಾಡ್ತಾರೆ. ಆ ಶ್ರಾದ್ದದ ಟೈಮಲ್ಲಿ ಅವಳು ಚಂದ್ರಮತಿ ಪಾಯಸವನ್ನು ಮಾಡಿರ್ತಾಳೆ. ಪಾಯಸಕ್ಕೆ ತಟ್ಟೆನ ಮುಚ್ಚೋದನ್ನು ಮರ್ತಿರ್ತಾಳೆ. ಆ ಪಾಯಸದಲ್ಲಿ ಹಾವು ಬಿದ್ದು ಸತ್ತೋಗಿರುತ್ತೆ. ಪಾತ್ರೆ ವಿಷ ಆಗಿರೋದನ್ನು ಗಮನಿಸಿದಂತಹ ನಾಯಿಯ ರೂಪದಲ್ಲಿದ್ದಂತಹ ಸುಮತಿಯ ತಾಯಿ ಅದನ್ನು ಮುಟ್ತಾಳೆ. ಆಗ ಚಂದ್ರಮತಿ ಮತ್ತು ಸುಮತಿ ಇಬ್ಬರಿಗೂ ಕೋಪ ಬರುತ್ತೆ. ಆಗ ಅವರನ್ನು ಹೊಡೆದು ಓಡಿಸ್ತಾರೆ. ಅವರದೇ ಶ್ರಾದ್ದ ಮಾಡಿದರೂ ಕೂಡ ಅವರಿಗೆ ತುತ್ತು ಅನ್ನ ಕೂಡ ಸಿಗೋದಿಲ್ಲ. ನಂತರ ಎತ್ತಿನ ರೂಪದಲ್ಲಿದ್ದಂತಹ ಗಂಡ ನಾಯಿಯ ರೂಪದಲ್ಲಿದ್ದಂತಹ ಹೆಂಡತಿ ಇಬ್ಬರು ಸೇರಿ ಮಾತಾಡೋದನ್ನು ಮಗ ಕೇಳಿಸ್ಕೊತಾನೆ. ಮಗನಿಗೆ ನಿಜ ವಿಷಯ ಗೊತ್ತಾಗಿ ಇವರೇ ನನ್ನ ತಂದೆ ತಾಯಿ ಅಂತ ಗೊತ್ತಾಗುತ್ತೆ. ಆದರೆ ಅವರ ರೂಪ ನಾಯಿ ಮತ್ತು ಎತ್ತಿರೋ ಕಾರಣ ತನ್ನ ತಂದೆ ತಾಯಿಯರ ದೋಷವನ್ನು ನಿವಾರಿಸಲು ಸಪ್ತ ಋಷಿಗಳ ಹತ್ರ ಹೋಗ್ತಾನೆ. ನಂತರ ಸಪ್ತ ಋಷಿಗಳು ಅವನ ಮೇಲೆ ಕನಿಕರ ತೋರಿ, ನಿನ್ನ ತಾಯಿ ಪೂರ್ವಜನ್ಮದಲ್ಲಿ ಮಾಡಿದಂತಹ ಪಾಪದಿಂದ ಹೀಗಾಗಿದೆ. ಬರುವ ಭಾದ್ರಪದದಂದು ಋಷಿ ಪಂಚಮಿಯ ವ್ರತವನ್ನು ಆಚರಿಸಿದರೆ ಈ ದೋಷವು ನಿವಾರಣೆಯಾಗಿ ಮೊದಲಿನಂತೆ ಆಗುತ್ತಾರೆ ಎಂದು ಹೇಳುತ್ತಾರೆ. ಈ ವ್ರತವನ್ನು ಹೇಗೆ ಮಾಡುವುದು ಅಂತ ಸುಮತಿಯು ಋಷಿಗಳನ್ನು ಕೇಳ್ತಾರೆ. ಆಗ ಋಷಿಗಳು ಹೇಳ್ತಾರೆ, ಶಾಸ್ತ್ರೋಕ್ತವಾಗಿ ಮಾಡುವುದಾದರೆ 7 ವರ್ಷಗಳ ಕಾಲ ಋಷಿ ಪಂಚಮಿ ವ್ರತವನ್ನು ಆಚರಿಸಿ ಉದ್ಯಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಈ ವ್ರತಕ್ಕೆ ಆತ್ಮಶುದ್ಧಿಯ ಜೊತೆಗೆ ದೇಹಶುದ್ಧಿಯೂ ಕೂಡ ಬೇಕಾಗುತ್ತದೆ. ಸಕಲ ದೇವತೆಗಳ ಪ್ರಸನ್ನತೆಯಿಂದ ಸರ್ವ ತೀರ್ಥಗಳ ಸಾನ್ನಿಧ್ಯದಿಂದ ಪಡೆಯುವ ಫಲವನ್ನು ಈ ವ್ರತಾಚರಣೆಯಿಂದಲೇ ಪಡೆಯಬಹುದು. ಲೋಕದಲ್ಲಿ ಭಕ್ತಿಯಿಂದ ಈ ವ್ರತವನ್ನು ಮಾಡತಕ್ಕ ಸ್ತ್ರೀಯರು ಸೌಭಾಗ್ಯಶಾಲಿಯರಾಗಿ ಪುತ್ರ ಪೌತ್ರಾದಿ ಸಂಪತ್ತುಗಳನ್ನು ಪಡೆದು ಇಹಲೋಕದಲ್ಲಿ ಸುಖವಾಗಿ ಬಾಳಿ ಪರಲೋಕದಲ್ಲಿ ಸದ್ಗತಿಯನ್ನು ಪಡೆಯುತ್ತಾರೆಂಬುವಲ್ಲಿ ಸಂಶಯವೇ ಇಲ್ಲ. ವ್ರತಗಳಲ್ಲಿ ಸರ್ವೋತ್ತಮವೆನಿಸಿದ ಈ ಋಷಿ ಪಂಚಮಿಯ ವ್ರತವನ್ನು ನೀನು ಕೇಳಿದ ಕಾರಣ ವಿವರಿಸಿ ಹೇಳಿದನೆಂದು ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ನಿರೂಪಿಸಿದ ಕಥೆಯನ್ನು ಬ್ರಹ್ಮನು ಶ್ವೇತಾಶ್ವನೆಂಬ ರಾಜನಿಗೆ ಹೇಳಿದನೆಂಬಲ್ಲಿಗೆ ಋಷಿ ಪಂಚಮಿಯ ಕಥೆಯು ಸಂಪೂರ್ಣವಾಗುತ್ತದೆ. ಇದನ್ನೆಲ್ಲ ಕೇಳಿದಂತಹ ನಿಮಗೆ ದೇವರು ಸನ್ಮಂಗಳವನ್ನು ಉಂಟು ಮಾಡಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ. ಧನ್ಯವಾದಗಳು.